ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಖಿಲ, ಅದಕ್ಕೆ ನಾನು ಅವತ್ತೇ ಹೇಳಿದೆ, ಈಗಷ್ಟೇ ಇಬ್ಬರ ಮಧ್ಯ ಸಣ್ಣಗಾಗಿ ಜಗಳ ಶುರುವಾಗಿದೆ. ಕಿಡಿ ಇದ್ದಾಗಲೇ ಅದನ್ನು ಆರಿಸ್ಬಿಡ್ಬೇಕು. ದೊಡ್ಡ ಬೆಂಕಿ ಆದರೆ ಆರಿಸೋದು ಕಷ್ಟ ಆಗುತ್ತೆ. ಈಗಲೇ ಅವ್ರನ್ನ ಕರೆಸಿ ಮಾತಾಡಿ ಬಗೆಹರಿಸೋಣ ಅಂತ. ಆದರೆ ನೀನೇ ಬೇಡ ಅಂದೆ. ನೀವು ಹೇಳೋದು ಸರಿ ರಘು, ಆದರೆ ಅವರಿಬ್ಬರ ಮಧ್ಯ ಮನಸ್ತಾಪ, ಒಳ ಜಗಳ ಈ ಮಟ್ಟಕ್ಕೆ ಹೋಗುತ್ತೆ ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಏನು ಕಾರಣ ಅಂತನೂ ನಮಗೆ ಗೊತ್ತಿಲ್ವಲ್ಲ. ಆಗಲೂ ಗೊತ್ತಿರಲಿಲ್ಲ, ಈಗಲೂ ಗೊತ್ತಿಲ್ಲ. ಏನಾದರೂ ಕೇಳಕ್ಕೆ ಹೋದರೆ ಏನೂ ಆಗೇ ಇಲ್ಲ ಅನ್ನೋ ಥರ ನಮ್ಮ ಮುಂದೆ ನಾಟಕ ಮಾಡ್ತಾರೆ. ಹೀಗಿದ್ದಾಗ ನಾವಾದರೂ ಯಾವ ಪರಿಹಾರ ಹೇಳಕ್ಕೆ ಸಾಧ್ಯ ಇತ್ತು? ಹಾಗಾದರೆ ಈಗ ಏನು ಮಾಡೋಣ ಅಂತೀಯ? ಈ ಸಮಸ್ಯೆನ ಹೇಗೆ ಬಗೆಹರಿಸೋದು? ಅದೇ ನನಗೂ ಗೊತ್ತಾಗ್ತಿಲ್ಲ ರಘು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೆ. ಅವರಿಬ್ಬರನ್ನು ನೇರವಾಗಿ ನಮ್ಮ ಎದುರುಗಡೆ ಕರೆಸಿ ಮಾತಾಡಿದ್ರೆ ಮತ್ತೆ ಏನು ಆಗೇ ಇಲ್ಲ ಅನ್ನೋ ಥರನೇ ವರ್ತಿಸ್ತಾರೆ, ಹಾಗೆ ವಾದಿಸ್ತಾರೆ. ಹಾಗಂತ ನಾವು ಈಗ ಸುಮ್ಮನೆ ಇರೋಕ್ಕಾಗಲ್ಲ. ಒಂದು ಕೆಲಸ ಮಾಡ್ಲಾ ಅಖಿಲ, ವೀರೇನ್ ಫೋನ್ ಮಾಡಿ ಈ ವಿಷಯವಾಗಿ ಮಾತಾಡ್ಲಾ? ಅವನಿಂದ ಈ ಸಮಸ್ಯೆ ಬಗೆಹರಿಬಹುದು ಅಂತ ನನಗನ್ನಿಸ್ತಾ ಇದೆ. ಬೇಡ ರಘು. ವೀರಣ್ಣ ತನ್ನ ಮಗಳು ಈ ಮನೆಯಲ್ಲಿ ಸುಖವಾಗಿದ್ದಾಳೆ, ಸಂತೋಷವಾಗಿದ್ದಾಳೆ ಅಂತಾನೆ ಅಂದ್ಕೊಂಡಿದ್ದಾರೆ. ಅವ್ರ ಭಾವನೆ ಹಾಗೇ ಇರಲಿ. ಈ ವಿಷಯ ಏನಾದರೂ ನಾವು ಅವ್ರಿಗೆ ಹೇಳಿದ್ರೆ ಅವ್ರ ಸ್ವಭಾವ ನಿಮಗೆ ಗೊತ್ತಲ್ಲ, ನೇರವಾಗಿ ಮನೆಗೆ ಬರ್ತಾರೆ. ಏನು ಕಾರಣ, ಏನಾಯಿತು ಅಂತ ಎಲ್ಲರ ಮುಂದೆನೂ ಕೇಳ್ತಾರೆ. ಆಗ ಅದರಿಂದ ಜನನಿ, ಪಾರ್ವತಿ ಇಬ್ಬರಿಗೂ ಇರಿಸು ಮುರುಸಾಗುತ್ತೆ. ನಮ್ಮ ಮುಂದೆನೇ ಸಮಸ್ಯೆ ಏನು ಅನ್ನೋದನ್ನ ಜನನಿ, ಪಾರ್ವತಿ ಹೇಳ್ಕೊಳ್ತಾ ಇಲ್ಲ. ಇನ್ನು ವೀರಣ್ಣ ಕೇಳಿದ್ರೆ ಹೇಳ್ಬಿಡ್ತಾರಾ? ಇದರಿಂದ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ಬೋದೇ ಹೊರತು ಅದಕ್ಕೆ ಪರಿಹಾರ ಅಂತೂ ಖಂಡಿತ ಸಿಗಲ್ಲ. ಬೇಡ ರಘು, ಈಗ ಸದ್ಯಕ್ಕೆ ವೀರಣ್ಣಂಗೆ ಏನು ಹೇಳೋದೇ ಬೇಡ. ನಾವೇ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಕಂಡುಕೊಳ್ಳೋಣ. ಸರಿ. ಆಹಾ, ಒಳ್ಳೆ ದಂತ ಗುಂಡೆ ತರ ಕಾಣಿಸ್ತಾ ಇದೀನಿ. ನನಗೆ ಪ್ರೇಮ ಪತ್ರ ಬರ್ದು ಕೊಟ್ಟಿರೋ ಆ ನನ್ನ ಪ್ರೇಮ ಕವಿ ಇವತ್ತು ನನ್ನ ಕಣ್ ಹಿಡಿತಾನೆ. ಅದಕ್ಕೆ ಇವತ್ತು ನಾನು ಸ್ಕೂಲ್ಗೆ ಕಾರಲ್ಲಿ ಹೋಗದೆ ನಡ್ಕೊಂಡು ಹೋಗೋಣ ಅಂತ. ಆಗ ನಾನ್ ಯಾರು, ಹೇಗಿದ್ದೀನಿ ಅಂತ ನನ್ನನ್ನ ಎಲ್ಲೋ ನೋಡಿರೋ ಆ ನನ್ನ ಪ್ರೇಮಿ ನನ್ ಮುಂದೆ ಬಂದೇ ಬರ್ತಾನೆ. ನನ್ನ ಕಣ್ ಹಿಡಿತಾನೆ. ಒಂದು ವೇಳೆ ಅವ್ರು ನನ್ನ ಕಣ್ಮುಂದೆ ಬಂದ್ರೆ ನಾನು ಯಾವ ತರ ಮಾತಾಡಿಸ್ಲಿ, ಏನಂತ ಕರೀಲಿ? ಹಾಯ್ ಅಲ್ಲ, ಓಯ್ ಅಲ್ಲ, ಇನ್ಯಾ ಅಲ್ಲ. ಇದ್ಯಾವುದು ಬೇಡ ಅಂತ ಅನಿಸಿದೆ. ಯಾಕಂದ್ರೆ ಅವ್ರು ನೋಡಕ್ ಹೇಗಿದಾರೋ ಏನೋ ಒಂದೂ ಗೊತ್ತಿಲ್ಲ. ಮೊದ್ಲು ಅವರು ನನ್ನ ಕಣ್ಮುಂದೆ ಬರ್ಲಿ. ಅವ್ರೇನಾದ್ರೂ ನೋಡಕ್ಕೆ ನನ್ ತರನೇ ಚೆನ್ನಾಗಿದ್ರೆ ಆಮೇಲೆ ಏನ್ ಕರಿಬಹುದು ಅಂತ ನೋಡೋಣ. ರತ್ನ, ವೇಣಿಯವರೇ, ಇವತ್ತು ಆಕಾಶ ಕೆಳಗ್ ಬಂದು ಭೂಮಿ ಮೇಲೋದಂಗ್ ಅನಿಸ್ತಾ ಇದೆ ನಂಗೆ. ಏನಿನ್ ಮಾತಿನ ಅರ್ಥ? ಮಾಡೋ ಕೆಲ್ಸ ಬಿಟ್ಟು ಊರ್ ಸುತ್ತಕ್ ಹೋದ್ರಂತೆ, ಹಂಗಾಯ್ತು ನಿಮ್ ಕಥೆ. ಮನೆ ಕೆಲ್ಸ ಮಾಡಕ್ಕೆ ನಾನೇ ನೀ ಮನೆ ಕೆಲ್ಸೋಳಲ್ಲ, ಈ ಮನೆ ಬೀಗ್ತಿ. ಆಯ್ತಾಯ್ತು, ಜಾಸ್ತಿ ಬೀಗ್ಬೇಡಿ. ವಯ್ಯಾರದಿಂದ ನುಣುಪಾಗಿ ರೆಡಿಯಾಗಿ ಎಲ್ಲೋ ಹೋಗ್ತಿದ್ದೀರಲ್ಲ, ಎಲ್ಲಿಗೆ ಪಯಣ ಅಂತ ಕೇಳ್ಬಹುದಾ? ಒಳ್ಳೆ ಕೆಲ್ಸಕ್ಕೆ 108 ವಿಘ್ನಗಳಂತೆ. ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಅದನ್ನ ಕಟ್ಕೊಂಡು ನಿನಗೆ ಏನಾಗ್ಬೇಕು? ಏನೂ ಆಗ್ಬೇಕಾಗಿಲ್ಲ. ಆದ್ರೆ ವಯಸ್ಸಲ್ಲದ ವಯಸ್ಸಲ್ಲಿ ಇಂಥ ತಿರುಪೆ ಶೋಕಿ ಬೇಕಾ? ತಿರ್ಪೆ ಗಿರ್ಪೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನೀನ್ ಅನ್ಕೊಂಡಿರೋ ಹಾಗೆ ನನ್ಗೆ ಯಾವ ಮಹಾ ವಯಸ್ಸು ಆಗಿಲ್ಲ. ಅಬ್ಬಬ್ಬಾ ಅಂದ್ರೆ ಒಂದು 40 ದಾಟಿರ್ಬೋದು ಅಷ್ಟೇ.
ಅಬ್ಬಾ ಜನ ಈ ಥರನೂ ಸುಳ್ಳು ಹೇಳ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಅಯ್ಯೋ ನಾನು ಯಾಕೆ ಸುಳ್ಳು ಹೇಳಿ, ಇರೋದನ್ನೇ ಹೇಳ್ತಿರೋದು. ಆಯ್ತಾಯ್ತು, ಹೋಗ್ತಾ ಇರೋ ಕೆಲ್ಸ ಹಾಳು ಬಿದ್ದೋಗ್ಲಿ. ಅಲ್ಲಲ್ಲ ಒಳ್ಳೇದಾಗ್ಲಿ, ಹೋಗ್ ಬನ್ನಿ. ಆಲ್ ದ ಬೆಸ್ಟ್. ಅಡ್ಬಾಯ್ ಹಾಕೋದ್ಮೇಲೆ ಮುಗೀತು, ಹೋದ ಕೆಲಸ ಆದಂಗೆನೆ. ಓಯ್ ಡ್ರೈವರಪ್ಪ, ನಾನು ಪುಟಾಣಿ ಸ್ಕೂಲ್ಗೆ ನಡ್ಕೊಂಡು ಹೋಗ್ತಾ ಇರ್ತೀನಿ, ಆಮೇಲೆ ನೀನು ನಿಧಾನಕ್ಕೆ ಕಾರ್ ಓಡಿಸ್ಕೊಂಡು ನಾನು ಹಿಂದೆನೆ ಬಾ. ಫ್ರೆಂಡ್ಸ್, ನಾನು ಕೊಟ್ಟಿರೋ ಲವ್ ಕಿಕ್ಕು ಸಖತ್ತಾಗಿ ಕೆಲಸ ಮಾಡ್ತಿದೆ. ಈ ಅಮ್ಮ ಸ್ವಲ್ಪ ಈ ಲವ್ ವಿಷಯದಲ್ಲಿ ಬ್ಯುಸಿಯಾಗೇ ಇರಬೇಕು, ಆಗ ನಮ್ಮ ಪಾರು ಈ ಮನೆ ನೆಮ್ಮದಿಯಾಗಿರುತ್ತೆ. ಇಲ್ಲ ಅಂದರೆ ಕಿರಿಕು. ಅದಕ್ಕೆ ಈ ಥರ ಆವಾಗವಾಗ ಕಿಕ್ ಕೊಡ್ತಾ ಇರಬೇಕು. ಫ್ರೆಂಡ್ಸ್, ನಿಮಗೂ ಮಜಾ ಬರ್ತಿದೆ ಅಲ್ಲ? ಐದು ಇದೇನಿದು ಯಜಮಾನ್ರೆ, ಇವತ್ತು ಇಷ್ಟೊಂದು ಬೇಗ ಬಂದಿದ್ದೀರಾ? ನಿನಗೆ ಗಿಫ್ಟ್ ಕೊಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಬೇಗ ಬಂದೆ. ಗಿಫ್ಟಾ? ಓ, ಹಬ್ಬ ಹತ್ರ ಬಂತಲ್ಲ, ಅದಕ್ಕೆ ಸೀರೆ ತಗೊಂಡ್ಬಂದಿದ್ದೀರಾ? ಮಲ್ಗೆ ಹೂವು ಅಲ್ವಾ? ಹಾ, ನನಗಿಷ್ಟ ಅಂತ ದಾಸವಾಳದ ಹೂ ತಂದಿದ್ದೀರಾ ತಾನೆ? ಅದ್ಯಾವುದು ಅಲ್ಲ ಪಾರು. ಮತ್ತಿನ್ನೇನು ಯಜಮಾನ್ರೆ? ಗಿಫ್ಟ್ ಏನು ಅಂತ ಹೇಳ್ಬಾರ್ದು, ಅದನ್ನ ತೋರಿಸ್ಬೇಕು. ಮತ್ ತೋರ್ಸಿ. ತೋರ್ಸೋಕ್ಕಿಂತ ಮುಂಚೆ ನೀನ್ ಕಣ್ಣು ಮುಚ್ಕೋಬೇಕು. ಯಾಕೆ? ಸರ್ಪ್ರೈಸ್. ಸರಿ. ಏನಿದು ಯಜಮಾನ್ರೆ? ಏರ್ ಟಿಕೆಟ್. ಅಂದ್ರೆ ನಾವಿಬ್ರು 1 ತಿಂಗಳು ಯುರೋಪಲ್ಲಿ ಟ್ರಿಪ್ ಮಾಡೋದಕ್ಕೆ ಏರ್ ಟಿಕೆಟ್ಸ್ ಬುಕ್ ಮಾಡಿದ್ದೀನಿ. ಅಲ್ಲ ಯಜಮಾನ್ರೆ, ಏನಾಗಿದೆ ನಿಮ್ಗೆ? ಯಾಕಿಂತ ನಿರ್ಧಾರ ತಗೊಂಡ್ರಿ? ಅಲ್ಲದೆ ಸಂಕ್ರಾಂತಿ ಹಬ್ಬ ಇಟ್ಕೊಂಡು ಯಾರಾದ್ರೂ ವಿದೇಶಕ್ಕೆ ಹೋಗ್ತಾರಾ? ಅದು ಮನೆಯವ್ರನ್ನ ಪುಟಾಣಿನ ಬಿಟ್ಟು. ಖಂಡಿತ ಆಗಲ್ಲ ಯಜಮಾನ್ರೆ. ಹಾಗಲ್ಲ ಪಾರು, ನಾವು ಮದುವೆ ಆದ್ಮೇಲೆ ಎಲ್ಲೂ ಹೋಗಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ಹೋಗೋಣ ಅಂತ ಅನಿಸ್ತು. ಅದಕ್ಕೆ ಬರೀ ನಮ್ಮಿಬ್ರಿಗೆ ಮಾತ್ರ ಟಿಕೆಟ್ ಬುಕ್ ಮಾಡಿದ್ರಾ? ಮನೆಯವ್ರನ್ನೆಲ್ಲ ಮರ್ತು ಬಿಟ್ರಾ? ನಾನು ಪುಟಾಣಿನ ಬಿಟ್ಟು ಒಂದು ಕ್ಷಣ ಇರೋದಿಲ್ಲ. ಅಂಥದ್ರಲ್ಲಿ 1 ತಿಂಗಳು ಇರ್ತೀನಿ ಅಂತ ನೀವು ಹೇಗೆ ಅನ್ಕೊಂಡ್ರಿ ಯಜಮಾನ್ರೆ? ಇವಾಗೇನು ದಿನ ಪೂರ್ತಿ ನಿನ್ ಪುಟಾಣಿ ಜೊತೆ ಇರ್ತೀಯ ಪಾರು? ಇಲ್ಲ ತಾನೆ? ಮೊದಲಾಗಿದ್ರೆ ಪುಟಾಣಿನ ನೀನು ರೆಡಿ ಮಾಡ್ತಾ ಇದ್ದೆ, ನಾನು ಅವಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡ್ತಾ ಇದ್ದೆ. ದಿನ ಇಡೀ ಪುಟಾಣಿ ನೋಡ್ಕೊಳ್ಳೋ ಕೆಲಸನೇ ಆಗ್ತಾ ಇತ್ತು. ಅದ್ರ ಜೊತೆಗೆ ನಾನು ಪುಟಾಣಿ ಜೊತೆ ಆಟ ಆಡ್ಕೊಂಡು ಸುತ್ತಾಡ್ಕೊಂಡು ಇರ್ತಾ ಇದ್ದೆ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಪರಿಸ್ಥಿತಿಗೆ ತಕ್ಕ ಹಾಗೆ ಜನಗಳ ಮನಸ್ಥಿತಿನೂ ಬದಲಾಗಿದೆ. ವಾಸ್ತವ ಹೀಗಿರ್ಬೇಕಾದ್ರೆ ನಾನು ಮಾತ್ರ ಯಾವಾಗಲೂ ಪುಟಾಣಿ ಜೊತೆಲೇ ಇರಬೇಕು ಅನ್ನೋ ಭ್ರಮೇಲಿದ್ಯಾ? ಅದಾಗೋ ಮಾತಾ? ಇದು ಭ್ರಮೆನೋ ಹುಚ್ಚುತನನೋ ನಂಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಪುಟಾಣಿನ ಬಿಟ್ಟು ನಾನು ಎಲ್ಲೂ ಬರೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.